ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರಾ? ಈ ಕ್ಷಣದ ಅತಿ ದೊಡ್ಡ ಪ್ರಶ್ನೆ ಇದು. ಆದರೆ ಈ ಹಂತಕ್ಕೆ ಈ ಪ್ರಕರಣ ಹೋಗೋ ಸಂದರ್ಭದಲ್ಲಿ ಆದ ಬೆಳವಣಿಗೆಗಳು, ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪ ಕೇಳಿ ಬಂದ ಮೊದಲ ದಿನದಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಅನೇಕ ಎಕ್ಸ್ಕ್ಲೂಸಿವ್ಗಳ ಮೂಲಕ ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ಲೋಪದೋಷ ಆಗಿದೆ, ಮುಖ್ಯಮಂತ್ರಿ ಪತ್ನಿ ಪಾರ್ವತಿ ಅವರಿಗೆ ಸೈಟು ಹಂಚಿಕೆ ಆಗೋ ವಿಚಾರದಲ್ಲಿ ಅನ್ನೋದನ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ಗಳನ್ನ ನಿಮ್ಮ ಮುಂದೆ ಇಟ್ಟಿದೆ. ಅದರಲ್ಲೂ ಪ್ರಪ್ರಥಮವಾಗಿ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ದೂರುದಾರರನ್ನ ಏಕಕಾಲದಲ್ಲಿ ಸ್ಟುಡಿಯೋದಲ್ಲಿ ಲೈವ್ ಕೂರಿಸಿ ದೂರು ಕೊಟ್ಟಿದ್ಯಾಕೆ, ದೂರಿನ ಸಾರಾಂಶ ಏನು, ಉದ್ದೇಶ ಏನು, ಹಾಗೆ ಯಾವ ರೀತಿಯ ರಿಸಲ್ಟ್ ಅನ್ನ ಅಪೇಕ್ಷೆ ಪಡ್ತಿದ್ದಾರೆ ದೂರುದಾರರು, ಇದರ ಕೂಲಂಕುಷವಾದ ಚರ್ಚೆ ನಡೆದಿದ್ದು ರಿಪಬ್ಲಿಕ್ ಕನ್ನಡದಲ್ಲಿ. ಇನ್ಫ್ಯಾಕ್ಟ್ ಈ ಮೂಡಾ ವಿಚಾರದಲ್ಲಿ ವೈಟ್ನರ್ ಹಾಕಿದ ದಾಖಲೆ ಸಮೇತ 1,000 ಪುಟಗಳ ವೈಟ್ನರ್ ಡಾಕ್ಯುಮೆಂಟ್ ಅನ್ನ ಸೇರಿಸಿದಂತೆ 1,000 ಪುಟಗಳ ದಾಖಲೆಗಳ ಡೀಟೇಲ್ಸ್ ಅನ್ನ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಟ್ಟಿದೆ. ಎಲ್ಲ ವಾದ ಪ್ರತಿವಾದಗಳು ಅಂದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಯಾವೆಲ್ಲ ಚರ್ಚೆ ಆಯಿತು, ಬಹುತೇಕ ಅದೇ ಸ್ವರೂಪದ ವಾದ ಪ್ರತಿವಾದಗಳು ಕೋರ್ಟ್ನಲ್ಲೂ ಕೂಡ ಆಯಿತು. ಸುದೀರ್ಘವಾದ ವಾದ ಪ್ರತಿವಾದವನ್ನು ಆಲಿಸಿರುವ ಹೈಕೋರ್ಟ್ ಇವತ್ತು ಸಿದ್ದರಾಮಯ್ಯನವರು ಸಲ್ಲಿಸಿದ್ದ ಅರ್ಜಿಯನ್ನ ವಜಾಗೊಳಿಸಿದೆ. ರಾಜ್ಯಪಾಲರ ಕ್ರಮವನ್ನ ಎತ್ತಿ ಹಿಡಿದಿದೆ. ಆ ಮೂಲಕ ಪ್ರಾಸಿಕ್ಯೂಷನ್ ಫೈಟ್ನಲ್ಲಿ ಸಿದ್ದರಾಮಯ್ಯನವರಿಗೆ ದೊಡ್ಡ ಹಿನ್ನಡೆ. ಹೈಕೋರ್ಟ್ನಲ್ಲಿ ಮುಖ್ಯಮಂತ್ರಿಗಳಿಗೆ ಶಾಕ್. ಇನ್ಫ್ಯಾಕ್ಟ್ ರಾಜ್ಯಪಾಲರು ಅನುಮತಿ ಕೊಟ್ಟ ಕ್ಷಣದಿಂದಲೂ ಕೂಡ ರಾಜ್ಯಪಾಲರ ನಡೆಯ ವಿರುದ್ಧ ಟೀಕೆಗಳು ವ್ಯಕ್ತವಾಗ್ತಾ ಇತ್ತು, ಪ್ರತಿಭಟನೆಗಳು ನಡೆದು ಹೋಯ್ತು. ರಾಜಭವನ ಬಿಜೆಪಿ ಕಚೇರಿ ಆಗಿದೆ ಅನ್ನೋ ಆರೋಪ. ಆದರೆ ಈ ಕಾನೂನಾತ್ಮಕ ಹೋರಾಟದಲ್ಲಿ ರಾಜ್ಯಪಾಲರ ನಿರ್ಧಾರ ಸರಿಯಾದದ್ದು ಅನ್ನೋ ಆದೇಶ ಹೊರಬಿದ್ದಿದೆ. ಅಲ್ಲಿಗೆ ಸಿಎಂ ಶಾಕ್, ರಾಜ್ಯಪಾಲರು ರಾಕ್ಸ್ ಅನ್ನೋ ರೀತಿಯಲ್ಲಾಗಿದೆ. ರಾಜ್ಯಪಾಲರ ಆದೇಶವನ್ನ ಎತ್ತಿ ಹಿಡಿದಿದೆ ಹೈಕೋರ್ಟ್. ಮೂಡಾ ಕ್ರಮದಲ್ಲಿ ಸಿಎಂ ಕುಟುಂಬ ಪಾಲುದಾರರು, ಹೀಗಾಗಿ ತನಿಖೆ ಅವಶ್ಯಕತೆ ಇದೆ ಅಂತ ಹೇಳಿ ತೀರ್ಪನ್ನ ಬರೆದಿದ್ದಾರೆ ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನ ಅವರನ್ನ ಒಳಗೊಂಡ ಏಕಸದಸ್ಯ ಪೀಠ. ಕಾನೂನಾತ್ಮಕ ಹೋರಾಟದಲ್ಲಿ ಮೊದಲ ಹಂತದ ಗೆಲುವಿನ ಖುಷಿಯೊಂದಿಗೆ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿದ್ದಾರೆ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರು. ಇನ್ಫ್ಯಾಕ್ಟ್ ಈ ತೀರ್ಪು ಪ್ರಕಟವಾದ ನಂತರದಲ್ಲಿ ದೂರುದಾರರನ್ನ ಸ್ಟುಡಿಯೋಗೆ ಕರೆಸಿರುವ ಮೊದಲ ಚಾನೆಲ್ ರಿಪಬ್ಲಿಕ್ ಕನ್ನಡ. ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಸ್ಟುಡಿಯೋದಲ್ಲಿ. ನಮಸ್ಕಾರ ಸರ್, ಕಂಗ್ರ್ಯಾಚುಲೇಷನ್ ಹೇಳಬಹುದಾ? ಖಂಡಿತವಾಗ್ಲೂ ಮೇಡಮ್. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ನಿಮ್ಮ ವಾಹಿನಿಗೆ ಧನ್ಯವಾದ ತಿಳಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ದಾಖಲಾತಿಗಳ ಸಮೇತ ನಾವೇನು ಆರೋಪ ಮಾಡಿ CM ಸಿದ್ದರಾಮಯ್ಯ ವಿರುದ್ಧ ಆ ದಾಖಲಾತಿಗಳ ಸಮೇತ ರಾಜ್ಯದ ಜನಕ್ಕೆ ತಲುಪಿಸುವಲ್ಲಿ ನಿಮ್ಮ ವಾಹಿನಿ ನಮಗೆ ಭಾಳ ಸಹಕಾರ ಕೊಟ್ಟಿದೆ. ಯಾಕೆಂದರೆ ನಿಮ್ಮ ವಾಹಿನಿ ಮುಖಾಂತರ ನಾನು ಎಲ್ಲ ದಾಖಲಾತಿಗಳನ್ನು ಬಿಡುಗಡೆ ಮಾಡಿ ರಾಜ್ಯದ ಜನತೆಗೆ ದಾಖಲಾತಿಗಳ ಸಮೇತ ಸಿದ್ದರಾಮಯ್ಯವರು ಆರೋಪ ಮಾಡೋದನ್ನ ಸಾಬೀತುಪಡಿಸೋಕ್ಕೆ ಸಾಧ್ಯ ಆಯಿತು. ಹೀಗಾಗಿ ನಾನು ನಮ್ಮ ಹೋರಾಟಕ್ಕೆ ನಿಮ್ಮ ಒಂದು ಪರೋಕ್ಷ ಬೆಂಬಲ ಇರೋದ್ರಿಂದ ನಿಮ್ಮ ವಾಹಿನಿಯ ಎಲ್ಲ ಪದಾಧಿಕಾರಿಗಳಿಗೆ, ತಂತ್ರಜ್ಞರಿಗೆ, ಎಲ್ಲ ಒಂದು ಸಿಬ್ಬಂದಿ ವರ್ಗದವರೆಗೂ ಕೂಡ ನಾನು ಧನ್ಯವಾದ ತಿಳಿಸ್ತೀನಿ. ಈ ಡೀಟೇಲ್ಸ್ನ ಅಂದರೆ ಕೋರ್ಟ್ನ ತೀರ್ಪಿನ ಡೀಟೇಲ್ಸ್ಗೆ ಹೋಗೋಕೆ ಮುಂಚೆ ರಾಜೀನಾಮೆ ಕೊಡಬೇಕಾ ಬೇಡವಾ ಸಿದ್ದರಾಮಯ್ಯನವರು ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗಿದೆ. ನೀವು ಅವತ್ತು ಹೇಳಿದ್ರಿ ನಮಗೆ ಅವ್ರ ವಿರುದ್ಧವಾಗಿ ವೈಯಕ್ತಿಕವಾಗಿ ಏನಿಲ್ಲ, ಆಗಿರುವ ಅಕ್ರಮಕ್ಕೆ ಸರಿಯಾಗಿ ನ್ಯಾಯ ಆಗಬೇಕು ಅನ್ನೋದಷ್ಟೇ ಉದ್ದೇಶ ಅಂತ. ಸ್ನೇಹಮಯಿ ಕೃಷ್ಣ ಅವರೇ, ದೂರುದಾರರಾಗಿ ನಿಮ್ಮ ಅಭಿಪ್ರಾಯ ಬದಲಾಗಿದೆಯಾ? ನೀವೇನು ಹೇಳ್ತೀರಿ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾ, ವರಿಬಾರ್ದು? ಮೇಡಮ್, ಅವತ್ತು ಏನು ಹೇಳಿದೆ ಇವತ್ತು ಕೂಡ ನಾನು ಅದೇನು ಹೇಳ್ತೀನಿ. ಅವ್ರ ರಾಜೀನಾಮೆ ಬಗ್ಗೆ ನಾನು ಯಾವತ್ತೂ ಕೂಡ ಒತ್ತಾಯ ಮಾಡಲ್ಲ. ಅದ್ರ ಬಗ್ಗೆ ನನ್ನ ಉದ್ದೇಶನಲ್ಲ, ಅದು ಅವರ ಒಂದು ನೈತಿಕ ಹೊಣೆಗಾರಿಕೆ ಮೇಲೆ ಅದು ನಿಂತಿದೆ. ನನ್ನ ಉದ್ದೇಶ ಇಷ್ಟೇ, ಏನು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಕ್ರಮಗಳು ನಡೆದಿದೆ ಅದು ಬಯಲಿಗೆ ಬರಬೇಕು. ಏನು ಈ ಥರ ರಾಜಕಾರಣಿಗಳು, ಸಿದ್ದರಾಮಯ್ಯನಂಥ ರಾಜಕಾರಣಿಗಳು, ಪ್ರಭಾವಿ ವ್ಯಕ್ತಿಗಳು ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ, ಆ ನಿವೇಶನಗಳು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಹೋಗಬೇಕು. ಅರ್ಹ ಫಲಾನುಭವಿಗಳಿಗೆ ಆ ನಿವೇಶನ ದೊರಕಬೇಕು ಅನ್ನೋದು ನನ್ನ ಮೂಲ ಉದ್ದೇಶ. ಈಗ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ತನಿಖೆ ಅಂತೂ ಪ್ರಾರಂಭ ಆಗಲಿಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಕೋರ್ಟ್. ತನಿಖೆ ಪ್ರಾರಂಭ ಆಗುತ್ತೆ. ನೀವು ಕೂಡ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ದೀರಿ. ಈಗ FIR ಅಂತ ದಾಖಲಾದರೆ, ತನಿಖೆ ಪ್ರಾರಂಭ ಆದರೆ, ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ತನಿಖೆ ಪಾರದರ್ಶಕವಾಗುತ್ತಾ? ಲೋಕಾಯುಕ್ತದಲ್ಲೂ ಕಂಪ್ಲೇಂಟ್ ಇದೆ. ಲೋಕಾಯುಕ್ತ ಎಟ್ಟಗೇನ್ ರಾಜ್ಯ ಸರ್ಕಾರದ ಅಡಿಯಲ್ಲಿ ಈಗ ಆಲ್ರೆಡಿ ಕಾರ್ಯನಿರ್ವಹಿಸ್ತಾ ಇದೆ. ಹೀಗಿರೋ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಪದವಿಯಲ್ಲೇ ಇದ್ರೆ ಸಿದ್ದರಾಮಯ್ಯನವರು ತನಿಖೆಗೆ ನೀವು ಇಷ್ಟೆಲ್ಲ ಪ್ರಯತ್ನ ಪಟ್ಟು ತನಿಖೆ ಪ್ರಾರಂಭ ಆದ್ಮೇಲೂ ಕೂಡ ಪಾರದರ್ಶಕವಾಗಿ ಆಗೋ ಸಾಧ್ಯತೆ ಇದೆಯಾ? ಮೇಡಮ್, ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ, ರಾಜ್ಯ ಸರ್ಕಾರಕ್ಕೆ ಒಳಪಡುತ್ತಂಥ ತನಿಖೆ ಸಂಸ್ಥೆಯಿಂದ ಈ ಪ್ರಕರಣದ ತನಿಖೆಯನ್ನು ನಡೆಸಬಾರದು. ಕ್ಷಮೆ ಇರಲಿ ಸರ್, ಮುಖ್ಯಮಂತ್ರಿಗಳ ಪ್ರಥಮ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇದೆ. ಆದೇಶದ ಬಗ್ಗೆ ಮಾಧ್ಯಮಗಳು ಪ್ರಶ್ನೆ ಕೇಳಿದ್ದಾವೆ. ಆದೇಶ ಪ್ರತಿ ಓದಿ ನಂತರದಲ್ಲಿ ಪ್ರತಿಕ್ರಿಯೆಯನ್ನ ನೀಡ್ತೀನಿ ಅಂತ ಹೇಳಿದ್ದಾರಂತೆ. ಅಂದರೆ ನೋ ರಿಯಾಕ್ಷನ್ನೇ ಇದು ಬಹುತೇಕ.
ನನಗಿನ್ನೂ ಆದೇಶದ ಪ್ರತಿ ಸಿಕ್ಕಿಲ್ಲ, ಆದೇಶದ ಪ್ರತಿಯನ್ನು ಓದಿ ನಂತರದಲ್ಲಿ ರಿಯಾಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರಂತೆ. ಇದರ ಜೊತೆಗೆ ರಾಜಕೀಯ ಸ್ಟೇಟ್ಮೆಂಟ್ಗಳು, ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಪೊಲಿಟಿಕಲ್ ಗೇಮ್ ಆಡ್ತಾ ಇದೆ, ಸೇಡಿನ ರಾಜಕೀಯ, ಈ ಸೇಡಿನ ರಾಜಕೀಯದ ವಿರುದ್ಧವಾಗಿ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಇತ್ಯಾದಿ ಇತ್ಯಾದಿ ಪೊಲಿಟಿಕಲ್ ರಿಯಾಕ್ಷನ್ ಸಿದ್ದರಾಮಯ್ಯನವರ ಕಡೆಯಿಂದ ಬಂದಿರತಕ್ಕಂಥದ್ದು. ಕೃಷ್ಣ ಅವರೇ, ಇದೆಯಪ್ಪ, ಈಗ ಸಿದ್ದರಾಮಯ್ಯನವ್ರ ರಿಯಾಕ್ಷನು, ಡಿ ಕೆ ಶಿವಕುಮಾರ್ ಅವ್ರ ರಿಯಾಕ್ಷನು, ಕಾಂಗ್ರೆಸ್ನ ಬಹುತೇಕರು ಹೇಳ್ತಿರೋದು ಈಗಲೂ ಕೂಡ ಅದೇನೆ. ಇದರ ಹಿಂದೆ ರಾಜಕೀಯ ಆಟ ಇದೆ, ಷಡ್ಯಂತರ ಇದೆ, ಈ ದೂರಲ್ಲಿ ಹುರುಳೇ ಇಲ್ಲ ಅಂದ್ರೆ ಕೋರ್ಟ್ ಗಮನಿಸಿರೋದು ಏನು? ಹಾಗಾದ್ರೆ ಹುರುಳಿಲ್ಲ ಅನ್ನೋದಾದ್ರೆ ಹೈಕೋರ್ಟ್ನ ಪೀಠ ಈ ರೀತಿ ಆದೇಶ ಕೊಡ್ಲಿಕ್ಕೆ ಹೇಗೆ ಸಾಧ್ಯ? ಮೇಡಮ್, ಪ್ರತಿಯೊಬ್ಬ ಆರೋಪಿಯೂ ಕೂಡ ತಮ್ಮ ಮೇಲಿನ ಆರೋಪನ ಅಲಗಳಿಸೋದಕ್ಕೆ ಎಲ್ಲ ಥರದ ಪ್ರಯತ್ನಗಳು ಮಾಡ್ತಾರೆ, ಅದಕ್ಕೆ ಬೇರೆ ಬೇರೆ ರೀತಿಯ ಬಣ್ಣವನ್ನು ಕಟ್ತಾರೆ. ಸೊ ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಅದೇ ಪ್ರಯತ್ನದಲ್ಲಿದ್ದಾರೆ. ಆದರೆ ಸತ್ಯ ಯಾವತ್ತೂ ಕೂಡ ಮುಚ್ಚಾಕಕ್ಕೆ ಸಾಧ್ಯನೇ ಇಲ್ಲ. ಸೊ ಮಾನ್ಯ ಉಚ್ಚ ನ್ಯಾಯಾಲಯ ನಮ್ಮನ್ನೆಲ್ಲ ಆರೋಪ ಗಮನಿಸಿ ತೀರ್ಪು ನೀಡಿದೆ ಅಂತಂದಮೇಲೆ ನಾವೇನು ಆರೋಪ ಮಾಡಿ ಅದಕ್ಕೆ ಪೂರಕವಾದ ಸಾಕ್ಷ್ಯಗಳು ಲಭ್ಯ ಇದೆ ಅಂತೇಳಿ ಮಾನ್ಯ ನ್ಯಾಯಾಲಯ ಗಮನಕ್ಕೆ ಬಂದಿದೆ. ಸೊ ಅದೆಲ್ಲ ಗಮನಿಸದೆ ನ್ಯಾಯಾಲಯ ಏಕಾಏಕಿ ಸುಮ್ಮನೆ ಆದೇಶವನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ 197 ಪುಟಗಳ ಸುದೀರ್ಘ ಒಂದು ಏನು ತೀರ್ಪು ಕೊಟ್ಟಿದೆ, ಸೊ ಅದರಲ್ಲಿ ಅವರು ಮಾಡಿರ್ತಕ್ಕಂಥ ವಾದವನ್ನು, ನಾವು ಮಾಡಿರ್ತಕ್ಕಂಥ ವಾದವನ್ನು, ನಾವು ನೀಡಿರೋ ದಾಖಲಾತಿಗಳನ್ನು, ಅವ್ರು ನೀಡಿರೋ ದಾಖಲಾತಿಗಳನ್ನು ಎಲ್ಲನೂ ಕೂಡ ಪರಿಗಣಿಸಿ ಆದೇಶ ಮಾಡಿದೆ. ಸೊ ಏಕಾಏಕಿ ಒಂದೇ ದಿನದಲ್ಲಿ ಸುಮ್ಮನೆ ಏನೋ ಮನಸ್ಸಿಗೆ ತೋರಿಸೋದಾಗೆ ಆದೇಶ ಮಾಡಿರೋಂಥ ಆದೇಶ ಅಲ್ಲ. ಸೊ ಹೀಗಾಗಿ ಅದು ಮಾಮೂಲಿ ಅವ್ರು ಎಲ್ಲ ಆರೋಪಿಗಳು ಮಾಡಿರ್ತಕ್ಕಂಥ ಪ್ರಯತ್ನ ಅವರು ಮಾಡ್ತಾಯಿದ್ದಾರೆ. ಸೊ ಅವ್ರು ಏನೇ ಆರೋಪ ಮಾಡಿದ್ರು ಕೂಡ ನಮ್ಮ ಒಂದು ಹೋರಾಟ ಮುಂದುವರಿಯುತ್ತೆ. ಈ ಒಂದು ಪ್ರಕರಣದ ಸತ್ಯವನ್ನು ಎತ್ತಿಡೋದಕ್ಕೆ ಮಾಡಬೇಕಾದ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೀವಿ. ಈಗ ವಿಭಾಗೀಯ ಪೀಠಕ್ಕೂ ಕೂಡ ಅರ್ಜಿ ಹಾಕ್ಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಮುಂದಿನ ಕಾನೂನಾತ್ಮಕ ಹೋರಾಟ ಕೂಡ ಇದ್ರ ಪ್ಯಾರಲಲ್ ಆಗಿ ನಡೀತಾ ಹೋಗುತ್ತಾ? ಹೌದು ಮೇಡಮ್, ಈಗಾಗಲೇ ನಾವು ಕೇವಿಟನ್ನು ಸಲ್ಲಿಸಿದ್ದೀವಿ. ನಾವು ಕೂಡ ಕಾನೂನಾತ್ಮಕ ಏನನ್ನು ಹೋರಾಟ ಮಾಡಬೇಕು, ಹೆಜ್ಜೆಗಳು ಇಡಬೇಕು, ಅವನ್ನ ನಾವು ಮಾಡ್ತಾ ಇದ್ದೀವಿ. ಈಗ ನಿಮಗೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ, ನಿಮ್ಮ ವಕೀಲರು ಹೇಳ್ತಿರೋ ಪ್ರಕಾರ, ಹೈಕೋರ್ಟ್ನ ಏಕಸದಸ್ಯ ಪೀಠ ಈ ಆದೇಶ ಕೊಟ್ಟಿದೆ. ಆ ಮೂಲಕ ನಿಮ್ಮ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸಲ್ಲಿಸಿದ ಅರ್ಜಿಯ ವಿಚಾರಣೆ ಮುಂದೆ ನಡೆಸ್ಕೊಂಡು ಹೋಗ್ಬೋದು. ಬಟ್ ವಿಭಾಗೀಯ ಪೀಠದಲ್ಲಿ ಅರ್ಜಿ ಸಲ್ಲಿಸ್ತಿರೋದ್ರಿಂದ ಮತ್ತಷ್ಟು ವಿಳಂಬ ಆಗೋ ಸಾಧ್ಯತೆ ಏನಾದರೂ ಇದೆಯಾ? ತನಿಖೆ ಹಂತ ಆ್ಯಕ್ಚುಲಿ ಶುರುವಾಗಲಿಕ್ಕೆ? ಮೇಡಮ್, ಬಹುಶಃ ಸಾಧ್ಯ ಇಲ್ಲ ಅಂತ ಅನ್ಕೊಳ್ತೀನಿ. ಯಾಕೆಂತಂದರೆ ನಾಳೆನೇ ನಮ್ಮದು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ನಮ್ಮ ಅರ್ಜಿ ಆದೇಶ ಬಾಕಿ ಇರೋದ್ರಿಂದ, ಸೊ ಇವತ್ತೇನು ವಿಚಾರಣೆ ಎಲ್ಲ ಆಗಿದೆ, ಎಲ್ಲ ವಿಚಾರಣೆ ಆಗಿದೆ ಮೇಡಮ್. ಆದೇಶ ಮಾಡೋ ಮಾತ್ರ ಬಾಕಿ ಇತ್ತು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಈ ರಿಟ್ ಅರ್ಜಿ ಸಲ್ಲಿಸಿರೋದ್ರಿಂದ ಆದೇಶನ ತಡೆ ಹಿಡಿಯಲಾಗಿತ್ತು ತಾತ್ಕಾಲಿಕವಾಗಿ. ಸೊ ಇವತ್ತು ತಾತ್ಕಾಲಿಕ ತಡೆಯಾಜ್ಞೆನ ತೆರವುಗೊಳಿಸಿರೋದ್ರಿಂದ ಮತ್ತು ನ್ಯಾಯಾಲಯ ನಮ್ಮ ಪರವಾಗಿ ತೀರ್ಪು ನೀಡೋದ್ರಿಂದ ಆ ತೀರ್ಪಿನ ಪ್ರತಿಯನ್ನು ನಾಳೆ ಜನಪ್ರತಿನಿಧಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.